ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕೆಸೆನ ಸೊಪ್ಪಿನ ಪತ್ರೊಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಕೆಸಿನ ಸೊಪ್ಪನ್ನು ಕೊಯ್ತಾ ಇದ್ದಾಳೆ ನನ್ನ ಫ್ರೆಂಡ್ಸು. ಅವಳು ತೋಟದಲ್ಲಿತ್ತು. ಇದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದು ಆಲ್ಮೋಸ್ಟ್ ಆಲ್ ಇಲ್ಲಿ ಮಲೆನಾಡದಲ್ಲಿ ಎಲ್ಲರಿಗೂ ಗೊತ್ತು. ಇದು ಸ್ವಲ್ಪ ಬಯಲುಸೀಮೆ ಕಡೆ ಈ ಸೊಪ್ಪಿನ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಇದು ಗದ್ದೆಗಳಲ್ಲಿ ಎಲ್ಲ ಕಡೆ ಬೆಳೆಯುತ್ತೆ. ಇದು ಮಲೆನಾಡಲ್ಲಿ ಎಲ್ಲ ಎಲೆನೂ ಕೂಡ ಇದು ಪತ್ರೊಡೆ ಮಾಡೋಕ್ಕೆ ಬರಲ್ಲ. ಇಲ್ಲಿ ನೋಡಿ, ನನ್ನ ಫ್ರೆಂಡ್ ತೋಟದಲ್ಲಿತ್ತು, ಕೊಯ್ತಾ ಇದ್ದೀವಿ. ಕೆಲವೊಂದು ಇದೆಲ್ಲ ಬರಲ್ಲ, ಅದು ಸ್ವಲ್ಪ ದಪ್ಪ ಇರುತ್ತೆ, ಅದು ಬರುತ್ತೆ ಅಂತ ಹೇಳ್ತಾರೆ. ಮರಗೆಸನೂ ಕೂಡ ಇದರಲ್ಲಿ ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ, ಈ ಥರ ಇದೆ ಎಲೆ, ಎಷ್ಟು ಚೆಂದ ಇದೆ. ಎಲ್ಲಿ ನೋಡಿದ್ರೂ ಅದೇ ಮಲೆನಾಡದಲ್ಲಿ. ಯಾವ ಬದಿಗೆ ಹೋಗಿ ಎಲ್ಲಿ ನೋಡಿದ್ರೂ ಕೂಡ ಇದೇ ಸೊಪ್ಪು ಸಿಗುತ್ತೆ, ಅಷ್ಟು ಬೆಳೆಯುತ್ತೆ ಇದು. ಇದನ್ನು ಮಲೆನಾಡದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇದನ್ನು ಮಾಡೇ ಮಾಡ್ತಾರೆ. ಹಾಗಾಗಿ ನಾವು ಒಂದು ಸಲ ಮಾಡೋಣ, ವರ್ಷಕ್ಕೆ ಸಲ ನಾವು ಮಾಡಿಕೊಂಡು ತಿಂತೀವಿ. ಹೀಗೆ ಅಲ್ಲಿ ನಮ್ಮ ತೋಟದಲ್ಲೂ ಹಿಂದ್ಗಡೆ ಓನರ್ ತೋಟದಲ್ಲೂ ಇತ್ತು, ಅಲ್ಲೂ ಒಂದು ಸ್ವಲ್ಪ ಕೊಯ್ಕೊಂಡು ಬಂದ್ವಿ. ನೋಡಿ, ಕೊಯ್ದುಬಿಟ್ಟು ಚೆನ್ನಾಗಿ ಅದನ್ನು ಕ್ಲೀನಾಗಿ ತೊಳಿತಾ ಇದ್ದೀವಿ. ನನ್ನ ಫ್ರೆಂಡು ನಾನು ಸೇರಿಬಿಟ್ಟು ಮಾಡ್ತಾಯಿದ್ವಿ. ಅವಳು ತೊಳಿತಾ ಇದ್ದಾಳೆ ಕ್ಲೀನಾಗಿ. ಈಗ ನೋಡಿ, ಎಲೆನೆಲ್ಲ ಕ್ಲೀನಾಗಿ ತೊಳೆದ್ವಿ. ನಾನು ಮುಂಚೆನೇ ಅಕ್ಕಿನ ನೆನೆ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಅಕ್ಕಿನ ನಾನು ಬೆಳಗ್ಗೆ ನೆನೆ ಇಟ್ಕೊಂಡಿದ್ದೆ. ಇದನ್ನೀಗ ಸಾಯಂಕಾಲ ಮಾಡ್ತಾ ಇರೋದು ನಾವು. ಇಲ್ಲಿ ನಾನು ಅಕ್ಕಿ ಮತ್ತು ಬೆಳ್ಳುಳ್ಳಿ, ಹುಣಸೆಹಣ್ಣು, ಇಲ್ಲಿ ಹುಣಸೆಹಣ್ಣು ತುಂಬಾ ಬೇಕು. ಇದಕ್ಕೆ ಹುಣಸೆಹಣ್ಣು ಜಾಸ್ತಿ ಹಾಕಬೇಕು, ಹುಳಿ ಜಾಸ್ತಿ ಮಾಡಿಬಿಟ್ಟೆ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಹಾಕ್ತಾಯಿದ್ದೀವಿ. ಇದಕ್ಕೆ ನಾವಿಲ್ಲಿ ಸ್ವಲ್ಪ ಇದಕ್ಕೆ ಉಪ್ಪು ಹಾಕಿಬಿಟ್ಟು ಮಿಕ್ಸಿ ಮಾಡಬೇಕು ಚೆನ್ನಾಗಿ. ಇದನ್ನು ನಾವು ಮಸಾಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಆಗುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಅರಿಶಿಣ ಪುಡಿ, ಉಪ್ಪು ಹಾಕ್ತಾಯಿದ್ದೀವಿ. ನೀವು ಇಲ್ಲಿ ಮಲೆನಾಡದಲ್ಲಿ ತುಂಬಾ ಇನ್ನೂ ಡಿಫ್ರೆಂಟಾಗಿ ಕೆಲವೊಬ್ಬರು ಕೆಲವೊಂದು ರೀತಿಯಲ್ಲಿ ಮಾಡ್ತಾರೆ. ನಾನು ನನ್ನ ಫ್ರೆಂಡು ಈ ರೀತಿ ಮಾಡ್ತಾಯಿದ್ದೀವಿ. ಇನ್ನು ಕೆಲವೊಬ್ಬರು ಇನ್ನೂ ಬೇರೆ ಬೇರೆ ರೀತಿಯಲ್ಲೂ ಮಾಡ್ತಾರೆ. ಇದರಿಂದ ಪಲ್ಯನೂ ಕೂಡ ಮಾಡ್ತಾರೆ, ಹುಳಿನೂ ಕೂಡ ಮಾಡ್ತಾರೆ. ಇಲ್ಲಿ ನಾವು ಸ್ವಲ್ಪ ಧನಿಯಾನ ಹುರಿತಾ ಇದ್ದೀವಿ. ನಾನಿಲ್ಲಿ ಸುಮಾರು ಒಂದು 4-5 ಗಂಟೆವರೆಗೂ ಅಕ್ಕಿನ ನೆನೆ ಇಟ್ಕೊಂಡಿದ್ದೆ. ಬೆಳಗ್ಗೆ ನೆನೆ ಇಟ್ಟು ಸಂಜೆ ಮಾಡ್ತಾಯಿದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಅಕ್ಕಿ ನಾನಿಲ್ಲಿ ಒಂದು 2 ಗ್ಲಾಸ್ ಆಗುವಷ್ಟು ನೆನೆ ಇಟ್ಕೊಂಡಿದ್ದೆ. ನಾವು 2 ಮನೆಗಾಗುವಷ್ಟು ಮಾಡ್ಕೊಂಡಿದ್ದೀವಿ, ನನ್ನ ಫ್ರೆಂಡಿಗೂ ಮತ್ತು ನನಗೂ. ಇಲ್ಲಿ ಸ್ವಲ್ಪ ಧನಿಯಾನ ಚೆನ್ನಾಗಿ ಹುರಿದ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೋತಾ ಇದ್ದೀವಿ. ಇದು ಫಸ್ಟ್ ಒಂದು ಜಾರನ್ನು ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ನೋಡಿ, ಈಗ ಇನ್ನೊಂದು ಸಲ ಹಾಕೋತಾ ಇದ್ದೀವಿ. ಇಲ್ಲಿ ನೋಡಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಕೊತ್ತಂಬರಿ, ಹುಣಸೆಹಣ್ಣು, ಬೆಳ್ಳುಳ್ಳಿನ ತೊಗೊಂಡಿದ್ದೀವಿ. ಸ್ವಲ್ಪ ನೆನೆ ಇಟ್ಕೊಂಡಿದ್ದು ಅಕ್ಕಿನ. ಇಲ್ಲಿ ಬನ್ನಿ, ಈಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿಬಿಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆನ ಸ್ವಲ್ಪ ನಾವು ಇಲ್ಲಿ ಹುರಿತಾ ಇದ್ದೀವಿ. ಆವಾಗಲೇ ನಾವು ಅಲ್ಲಿ ಖಾರದ ಪುಡಿ ಹಾಕ್ಕೊಂಡು ಒಂದು ಜಾರನ್ನ ರೆಡಿ ಮಾಡ್ಕೊಂಡಿದ್ವಿ. ಇಲ್ಲಿ ಒಣಮೆಣಸು ಕೂಡ ಹಾಕಿ ಹುರಿತಾ ಇದ್ದೀವಿ. ಈಗ ಇದಕ್ಕೂ ಕೂಡ ಬೆಳ್ಳುಳ್ಳಿನ ಹಾಕೋತಾ ಇದ್ದೀವಿ. ಹುಣಸೆಹಣ್ಣು ಕೂಡ ತುಂಬ ಇದಕ್ಕೆ ಮೇನ್ ಆಗಿ ಬೇಕಾಗಿರೋದು ಹುಣಸೆಹಣ್ಣು, ಹುಳಿ ಬೇಕು. ಈ ಸೊಪ್ಪು ಇದು ಬಾಯಿ ತುರಿಕೆ ಬರುತ್ತೆ ಅಂತ ಹೇಳ್ತಾರೆ, ಹಾಗಾಗಿ ಹುಳಿನ ಜಾಸ್ತಿ ಮಾಡಿ ಹಾಕ್ತಾರೆ. ಇದಕ್ಕೂ ಕೂಡ ಉಪ್ಪು ಮತ್ತು ಕಾಯಿನ ಹಾಕ್ತಾ ಇದ್ದೀವಿ. ಇಲ್ಲಿ ಹುಳಿ ಜಾಸ್ತಿ ಯಥೇಚ್ಛವಾಗಿ ಹುಳಿ ತುಂಬಾ ಹುಳಿ ಅಂದರೆ ಅಷ್ಟು ಹುಳಿ ಅಲ್ಲ, ಮಾಮೂಲಿ ಒಂದು ಸ್ವಲ್ಪ ನಾವು ಎಲ್ಲದಕ್ಕೂ ಯೂಸ್ ಮಾಡೋಕ್ಕಿಂತ ಸ್ವಲ್ಪ ಜಾಸ್ತಿ ಹುಳಿನ ಇದಕ್ಕೆ ಹಾಕಬೇಕಾಗತ್ತೆ, ಹುಣಸೆಹಣ್ಣನ್ನು. ಇದರಲ್ಲೇ ಕೆಸದಲ್ಲಿ 2 ಥರ ಬರುತ್ತೆ. ಆ ಎಲೆ ಮೇಲೆ ನೀರೆಲ್ಲ ನಿಂತಿರುತ್ತಲ್ಲ, ಆ ಎಲೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದು ಒಂಥರ ಇಡ್ಲಿ ಹಿಟ್ಟಿನ ಹದಕ್ಕೆ ಇರಬೇಕು. ಈಗ ನೋಡಿ, ನುಣ್ಣಗೆ ಪೇಸ್ಟ್ ಮಾಡಿದ್ದೀವಿ. ತುಂಬ ತಿಳುವಾದರೆ ನಮಗೆ ಅಲ್ಲಿ ಎಲೆಗೆ ಹಚ್ಚೋಕ್ಕೆಲ್ಲ ಸರಿಯಾಗಲ್ಲ. ನೋಡಿ, ನಾವು 2 ಜಾರನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ರುಬ್ಬಿರೋವಂಥದ್ದನ್ನು ಚೆನ್ನಾಗಿ ಬೀಟರ್ ತಗೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾವು ರುಬ್ಬಕ್ಕೆ ಬೆಲ್ಲ ಹಾಕಬೇಕಿತ್ತು,
ಮಿಸ್ ಆಯಿತು. ಹಾಗಾಗಿ ನಾವು ಇಲ್ಲೇ ಹಾಕ್ತಾಯಿದ್ದೀನಿ. ನೀವು ಆರ್ಗ್ಯಾನಿಕ್ ಬೆಲ್ಲ ಹಾಕೋದ್ರಿಂದ ಅದ್ರ ಜೊತೆ ಮಿಕ್ಸ್ ಆಗುತ್ತೆ ಅಂತ ಹಾಕ್ತಾಯಿದ್ದೀವಿ. ನೀವು ಉಂಡೆ ಬೆಲ್ಲ ಇತ್ತು ಅಂದರೆ ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ನಾವು 2 ಸಲ ಮಾಡಿದ್ವಲ್ಲ ಮಿಕ್ಸಿನ. ಈಗ ನೋಡಿ ಇಲ್ಲಿ ಮೇಯ್ನಾಗಿ ಈ ಎಲೆಯಲ್ಲಿ ಹಿಂದ್ಗಡೆ ತೊಟ್ಟಿರುತ್ತಲ್ಲ ಅದನ್ನು ನೀಟಾಗಿ ಕಟ್ ಮಾಡಿ ತೆಗಿಬೇಕು. ಇದರಲ್ಲಿ ಇರುವಂಥದ್ದು ಸ್ವಲ್ಪ ಜಾಸ್ತಿ ತುರಿಕೆ ಬರುತ್ತಂತೆ ನಾಲಿಗೆಗೆಲ್ಲ. ಹಾಗಾಗಿ ಅದನ್ನು ನೀಟಾಗಿ ಕಟ್ ಮಾಡಿ ತೆಗಿತಾ ಇದ್ವಿ. ನೋಡಿ ಇಲ್ಲಿ ನಾವೆಲ್ಲ ಎಲೆಗಳನ್ನು ನೀಟಾಗಿ ಕಟ್ ಮಾಡಿ ತಗೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ತುಂಬ ಟೈಮ್ ತಗೊಳ್ಳುತ್ತೆ, ಪೇಷನ್ಸು ಬೇಕು, ಬಟ್ ತಿನ್ನೋಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ. ಈಗ ನೋಡಿ ಕ್ಲೀನಾಗಿ ಎಲೆನ ತೊಳೆದಿಟ್ಕೊಂಡಿದ್ವಿ, ಅದು ನೀಟಾಗಿ ಒರೆಸ್ಬಿಟ್ಟು ಈಗ ಇದನ್ನು ರುಬ್ಬಿರುವಂಥ ಮಿಶ್ರಣವನ್ನು ಇದಕ್ಕೆ ಹಚ್ತಾ ಇದ್ದೀವಿ. ಚೆನ್ನಾಗಿ ನೀಟಾಗಿ ಇದಕ್ಕೆ ಹಚ್ಚಬೇಕು ಎಲ್ಲ ಕಡೆ, ಎಲೆಗೊಂಚೂರು ಬಿಡದೆ ನೀಟಾಗಿ. ತುಂಬ ದಪ್ಪ ಹಚ್ಚಬಾರ್ದು, ಮತ್ತು ಅದು ತಿನ್ನೋಕ್ಕೆಲ್ಲ ಸರಿಯಾಗಲ್ಲ. ತಿಳುವಾಗಿ ಇದಕ್ಕೆ ಹಚ್ಕೋಬೇಕು. ಈಗ ಹಾಗೇ ಒಂದರ ಮೇಲೆ ಒಂದು ಎಲೆ ಹಾಕ್ತಾ ಹೋಗಬೇಕು. ನಿಮಗೆ ಒಂದು 4-5 ಎಲೆನಾದರೂ ನಾವು ಇಲ್ಲಿ ಹಾಕ್ಕೋಬೇಕು. ನೋಡಿ ಈ ರೀತಿ ಹಚ್ಕೊಂಡು ಸುಮ್ಮನೆ ಒಂದು ತಿಳುವಾಗಿ ಸವರಿದ್ರೆ ಸಾಕು ಅದಕ್ಕೆ. ನೋಡಿ ಈ ರೀತಿಯಾಗಿ ಎಲ್ಲೂ ಕೂಡ ಎಲೆ ಕಾಣಿಸ್ಕೋಬಾರ್ದು, ಆ ರೀತಿ ನೀಟಾಗಿ ಹಚ್ಚಬೇಕು. ನಾವೊಂದು 5 ಎಲೆನ ಹಾಕ್ಕೊಂಡಿದ್ದೀವಿ. ಈ ರೀತಿಯಾಗಿ ನೀಟಾಗಿ ಹಚ್ಚಿಬಿಟ್ಟು ಈ ರೀತಿ ಹಚ್ಕೋಬೇಕು. ಇದು ಮಲೆನಾಡಲ್ಲಿ ಎಸ್ಪೆಷಲಿ ಮಳೆಗಾಲದಲ್ಲಿ ಇದು ಎಲೆ ತುಂಬಾ ಬಿಡುತ್ತೆ. ಈ ಸೊಪ್ಪು ಮಳೆಗಾಲದಲ್ಲಿ ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ ಇದನ್ನು. ಇದರಲ್ಲಿ ಮರಗೆಸ ಅಂತ ಬರುತ್ತೆ, ಅದು ಯಾವತ್ತಾದರೂ ಸಿಕ್ಕರೆ ನಿಮಗೆ ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ. ಅದು ಕೂಡ ಚೆನ್ನಾಗಾಗುತ್ತೆ. ಅದು ಸ್ವಲ್ಪ ಬಾಯಿ ತುರಿಕೆಲ್ಲ ಬರಲ್ಲ, ಅದು ಟೇಸ್ಟು ಬೇರೆ ಇರುತ್ತೆ ಅಂತ ಹೇಳ್ತಾರೆ. ನಾನು ಇದುವರೆಗೂ ಮಾಡಿಲ್ಲ ಅದನ್ನು. ಈ ಎಲೆದೇ ನಾವು ಪ್ರತಿ ವರ್ಷವೂ ಒಂದು ಸಲ ಮಾಡಿಬಿಟ್ಟು ತಿಂತೀವಿ. ನೋಡಿ ಈ ರೀತಿಯಾಗಿ ಅದನ್ನು ಮತ್ತೆ ಇಲ್ಲಿ ಫೋಲ್ಡ್ ಮಾಡಿ ಮಾಡಿ ಹಚ್ಕೋಬೇಕು. ನೀವು ಕೆಳಗಡೆ ಒಂದು ತಟ್ಟೆಲ್ಲಾರು ಇಟ್ಕೊಂಡು ಹಚ್ಕೋಬೋದು. ನಾವು ಕಟ್ಟೆನ ಕ್ಲೀನಾಗಿ ತೊಳೆದಿದ್ವಿ, ಹಾಗಾಗಿ ಕಟ್ಟೆ ಮೇಲೇ ಹಾಕ್ತಾಯಿದ್ವಿ, ಗ್ಯಾಸ್ ಕಟ್ಟೆ ಮೇಲೆ. ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡ್ತಾ ಹೋಗಬೇಕು. ನನ್ನ ಫ್ರೆಂಡೇ ಮಾಡ್ತಾ ಇರೋದು. ಇದನ್ನು ನಾವೆಲ್ಲ ಇವಾಗ ಸಂಜೆ ಮಾಡಬೇಕು. ನೈಟ್ ಮಾಡಿಬಿಟ್ಟು ಬೆಳಗ್ಗೆ ನಾವು ಇದನ್ನು ತಿನ್ನೋಕ್ಕೆ ಬರುತ್ತೆ. ಈ ಮಾಡಿದ ತಕ್ಷಣವೇ ಇದನ್ನು ತಿನ್ನೋಕ್ಕೆ ಬರಲ್ಲ. ಇದರಿಂದನೂ ಕೂಡ ಹುಳಿನೂ ಕೂಡ ಮಾಡ್ತಾರೆ, ಪಲ್ಯನೂ ಮಾಡ್ತಾರೆ, ಚಟ್ನಿನೂ ಕೂಡ ಮಾಡ್ತಾರೆ. ಈ ಸೊಪ್ಪಿನಿಂದ ಪ್ರತಿಯೊಂದನ್ನು ಮಾಡ್ತಾರೆ. ಇಲ್ಲಿ ಮಲೆನಾಡಲ್ಲಿ ಪ್ರತಿಯೊಂದು ಸೊಪ್ಪನ್ನು ಕೂಡ ಉಪಯೋಗಿಸ್ಕೊಂಡು ಪಲ್ಯನೋ ತಂಬುಳಿನೋ ಎಲ್ಲನೂ ಮಾಡ್ತಾರೆ. ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಸುಮಾರು ರೀತಿಯಲ್ಲಿ ತಂಬುಳಿನ ಮಾಡೋದನ್ನು ತೋರಿಸಿದ್ದೀನಿ. ಹೀಗೆ ನಾವು ಸುಮಾರು ಮಾಡಿಟ್ಕೊಂಡಿದ್ದು. ಈ ನೋಡಿ ಈ ದೊಡ್ಡ ಪಾತ್ರೆಯಲ್ಲಿ ನಾನು 1 ಲೀಟ್ರ್ ನೀರನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿದ್ದೀನಿ, ಪಾತ್ರೆ ಕಪ್ಪಾಗಬಾರ್ದು ಅಂತ. ನೋಡಿ ನಾವಿಲ್ಲಿ ಆವಾಗಲೇ ಹಚ್ಚಿರುವಂಥ ಎಲೆಗಳನ್ನು ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ನೀರು ಕುದಿಯೋಕ್ಕಿಟ್ಟಿದ್ದೀವಿ. ನೋಡಿ ನೀರು ಕುದೀತಾ ಇತ್ತು. ಈಗ ನಾವು ಮಾಡಿರುವಂಥ ರೋಲ್ಗಳನ್ನೆಲ್ಲ ಪತ್ರೊಡೆನ ಈ ರೀತಿಯಾಗಿ ಇಟ್ಟಿದ್ದೀವಿ. ಈಗ ಇದನ್ನು ನಾವೀಗ ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನೀಟಾಗಿ ಅದನ್ನು ಗಾಳಿ ಹೋಗದಿರೋದು ದೊಡ್ಡ ಪಾತ್ರೆಯಲ್ಲಿ, ನೀವು ಇಡ್ಲಿ ಪಾತ್ರೆಯಲ್ಲೋ ಎಲ್ಲಾದರೂ ಮಾಡಿ ಇಟ್ಕೋಬೋದು. ಇದು ಮಿನಿಮಮ್ಮು ಅರ್ಧ ಗಂಟೆ 35 ನಿಮಿಷ ಬೇಕು ಬೇಯೋಕ್ಕೆ. ಇದನ್ನು ನಾನು ಮಾರನೇ ದಿನ ಬೆಳಗ್ಗೆ ರಾತ್ರಿ ಬೇಯಿಸಿ ಇಟ್ಟಿದ್ದು, ಮಾರನೇ ದಿನ ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿಯಾಗಿ ಆಗಿದೆ. ಅದು ಅರ್ಧ ಗಂಟೆ ಬೇಕು ಮಿನಿಮಮ್ ಇದು ಬೇಯೋಕ್ಕೆ. ಹಾಗಾಗಿ ಇದನ್ನು ಮಾಡಿದ ತಕ್ಷಣ ತಿನ್ನೋಕ್ಕೆ ಬರಲ್ಲ, ಮಾಡಿದ ಮೇಲೆ ತಣ್ಣಗಾದ್ಮೇಲೆ ತಿನ್ನಬೇಕು. ಇದು ಬೆಳಗಿನ ಜಾವ, ಸಂಜೆ ಮಾಡಿದ್ವಿ ನಾವು, ಇದು ಬೆಳಗ್ಗೆ. ನೋಡಿ ಈ ರೀತಿಯಾಗಿ ಬೆಂದು ಅದರಲ್ಲೇ ಇಟ್ಟಿದ್ವಿ ನಾವು. ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈಗ ಇದನ್ನು ಮಸಾಲ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಒಗ್ಗರಣೆ ಮಾಡಿಕೊಂಡು ಹೀಗೇನು ತಿನ್ಬೋದು, ಚೆನ್ನಾಗಿರುತ್ತೆ. ಆಲ್ರೆಡಿ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಹಾಕಿರ್ತೀವಿ. ಸ್ವಲ್ಪ ಒಂದು ಒಗ್ಗರಣೆ ಹಾಕೋಣ ಅಂಥೇಳ್ಬಿಟ್ಟು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಇದೀಗ ಬೆಳಗ್ಗೆ ತಿಂಡಿಗೆ ಮಾಡ್ತಾಯಿದ್ವಿ.
ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಎಲ್ಲನೂ ಕಟ್ ಮಾಡಿ ಇಟ್ಕೋಬೇಕು. ಈ ಬೆಳಗ್ಗೆ ಏನು ಜಾಸ್ತಿ ಕೆಲಸ ಇರಲ್ಲ, ಜಸ್ಟ್ ಒಂದು ಒಗ್ಗರಣೆ ಹಾಕೊಳ್ಳೋದಷ್ಟೇ ಇರುತ್ತೆ. ಬೆಂದಿರೋದನ್ನು ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋದು. ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ. ನೀವು ಇದನ್ನು ಇನ್ನೂ ಇಟ್ಕೋಬೇಕು, ಒಂದೆರಡು ದಿನ ಜಾಸ್ತಿ ಮಾಡಿ ಇಟ್ಕೋಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು. ಅದರ ರಾತ್ರಿ ಮಾಡಿ ಬೆಳಗ್ಗೆ ಮಾತ್ರ ಹೊರಗಡೆನೇ ಇರಬೇಕು. ಈಗ ನಾವೇನೋ ಒಗ್ಗರಣೆ ಹಾಕೊಂಡ್ಮೇಲೆ ಇನ್ನೂ ಸ್ವಲ್ಪ ಉಳಿತು ಅಂದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು. ಇಲ್ಲೆಲ್ಲ ಗೊತ್ತಿದೆ ಮಲೆನಾಡ್ದವ್ರಿಗೆ. ಇಷ್ಟೊಂದು ಡೀಟೇಲಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಯಲುಸೀಮೆ ಕಡೆ ಈ ಸೊಪ್ಪಿನ ಬಗ್ಗೆ ಆಗಲಿ ಈ ತಿಂಡಿ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ನಾನು ಹೇಳ್ತಾ ಇರೋದು. ನೋಡಿ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ನಾನು ರೋಲಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕಬಾಬ್ ಥರ ಮಾಡೋಣ ಅಂಥೇಳಿ. ನೋಡಿ ಇದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಒಗ್ಗರಣೆಗೆ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಒಂಚೂರು ಕಾಯಿ ತುರಿ ಅಷ್ಟೇ, ಇದಕ್ಕೆ ಕಡಲೆಬೇಳೆ, ಚೂರು ಎಣ್ಣೆ ಅಷ್ಟಾದರೆ ಒಗ್ಗರಣೆಗೆ ಸಾಕು. ಇಲ್ಲಿ ನಾನು ಫಸ್ಟಿಗೆ ಒಂಚೂರು ಕಬಾಬ್ ಥರ ಫ್ರೈ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ರೋಲಲ್ಲಿ. ಇದು ಕೂಡ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಸ್ವಲ್ಪ ಹೀಟು ಅಂತ ಹೇಳ್ತಾರೆ, ಹಾಗಾಗಿ ಒನ್ ಟೈಮ್ ತಿನ್ನೋಕ್ಕೇನು ಆಗಲ್ಲ. ಅದೇ ಈಗ ಇಲ್ಲಿ ಹುಳಿನ ನಾವು ಜಾಸ್ತಿ ಹಾಕೋಬೇಕು ಅಂತ ಹೇಳಿದ್ದು ಅದೇ ಉದ್ದೇಶಕ್ಕೋಸ್ಕರ. ಅದರಲ್ಲಿ ಜಾಸ್ತಿ ಬಾಯಿ ಗಂಟ್ಲೆಲ್ಲ ನಾಲಿಗೆಲ್ಲ ತುರ್ಕೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹುಳಿ ಜಾಸ್ತಿ ಹಾಕ್ತಾರೆ. ಇಲ್ಲಿ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ, ಒಂದು ಕಡಲೆಬೇಳೆ ಒಗ್ಗರಣೆ ಅಂತ. ಇಲ್ಲಿ ನಾನು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಹಿಂಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ಬೇಕಂದರೆ ಇನ್ನೂ ಸ್ವಲ್ಪ ಖಾರ ಬೇಕು ನಮಗೆ ಅಂದರೆ ಹಸಿಮೆಣಸನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನೋಡಿ ಈಗ ಹಾಕಿರುವಂಥದ್ದನ್ನು ಮಿಶ್ರಣವನ್ನು ಅದಕ್ಕೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪತ್ರೊಡೆನ ಎಲೆಗಳನ್ನು ಈಗ ಅದನ್ನು ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿ ಇಲ್ಲೊಂಚೂರು ಒಂದು ಕಾಯಿ ತೊಗೊಂಡಿದ್ದೀನಿ ನಾನು, ಅರ್ಧ ಕಾಯಿ ಹೋಳಿಗೆನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ತಿಂಡಿ. ನಾವು ಪ್ರತಿ ವರ್ಷವೂ ಕೂಡ ಮಾಡಿ ಒಂದು ಸಲನಾದ್ರೂ ತಿಂದೇ ತಿಂತೀವಿ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ರೆಡಿಯಾಗಿದೆ ತಿಂಡಿ. ಈಗ ಕಬಾಬು ಕೂಡ ಚೆನ್ನಾಗಾಗಿದೆ. ಈ ರೀತಿಯಲ್ಲಿ ನಾವು ಒಂದು ಸಂಡೇ ಸ್ವಲ್ಪ ಟೈಮ್ ಇದ್ದಾಗ, ಪೇಷನ್ಸ್ ಇದ್ದಾಗ ಈ ರೀತಿ ನಾವು ಮಾಡಿಕೊಂಡು ಡಿಫ್ರೆಂಟಾಗಿ ತಿಂಡಿ ಆಗುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಒಂದು ಸಲ ಮಾಡಿಕೊಂಡು ತಿನ್ಬೋದು. ನೀವು ಎಲ್ಲಾದರೂ ಇಲ್ಲಿ ಆಲ್ಮೋಸ್ಟ್ ಆಲ್ ಮಲೆನಾಡದಲ್ಲಿ ಸಿಕ್ಕೇ ಸಿಗುತ್ತೆ, ಮಾಡೇ ಮಾಡ್ತಾರೆ. ಬಯಲುಸೀಮೆ ಕಡೆ ಎಲ್ಲಾದರೂ ಸಿಕ್ಕರೆ ನೀವು ಒಂದು ಸಲ ಟ್ರೈ ಮಾಡಿ. ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಈ ರೆಸಿಪಿನ ಒಂದು ಸಲನಾದರೂ ಟ್ರೈ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನಾನು ಒಳ್ಳೆ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇರ್ತೀನಿ, ಮಲೆನಾಡು ಸ್ಪೆಷಲ್ಗಳನ್ನು. ನೋಡಿ ಈ ರೀತಿ ಕಬಾಬ್ ಬಂದಿದೆ. ಅದು ಮಳೆಗಾಲದಲ್ಲಿ ಈ ರೀತಿ ಬಿಸಿ ಬಿಸಿಯಾಗಿ ತಿಂಡಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಇಲ್ಲೆಲ್ಲರೂ ತಿಂತಾ ಇದ್ದಾರೆ ಮನೆಯಲ್ಲಿ. ಬಿಸಿ ಬಿಸಿ ಪತ್ರೊಡೆ ರೆಡಿಯಾಗಿದೆ, ಟೇಸ್ಟ್ ಆಗಿದೆ. ನೀವು ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.